ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸದೇವತಾಭ್ಯೋ ನಮೋ ನಮಃ. ಸ್ವಾತಾರಂ ನಿರಂಜನಂ ಶೋಕಮೋಹ ವಿವರ್ಜಿತಂ ಆತ್ಮನಾಂ ಸಾನಿಧ್ಯಂ ಶ್ರೀ ವೆಂಕಟಾಚಲ ಗುರುದೇಶಿಕಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಸದ್ಗುರುವೇ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ಪ್ರಶ್ನೋತ್ತರದಲ್ಲಿ ಮೊದಲ ಪ್ರಶ್ನೆಯಾಗಿ ಅವಧೂತ ಅಂದರೆ ಯಾರು, ಇವರ ಲಕ್ಷಣಗಳೇನು ಅನ್ನುವಂಥದ್ದನ್ನ ನೋಡೋಣ. ಮೊದಲಿಗೆ ಇಲ್ಲಿ ಅವಧೂತ ಅನ್ನುವಂಥದ್ದನ್ನ ನಾವು ನೋಡಬೇಕಾಗ್ತದೆ. ಇದನ್ನ ಎರಡು ತರ ನಾವು ಏನಂತಂದ್ರೆ ವಿಂಗಡಣೆ ಮಾಡಬಹುದು. ಏನು ಅಂತಂದ್ರೆ, ಮೊದಲಿಗೆ ಅವಧೂತ ಅನ್ನುವಂಥದ್ದು ಒಂದು ಪದ ಅಂತ ಅನಿಸ್ತದೆ, ಆದ್ರೆ ಅದು ಒಂದು ಪದ ಅಲ್ಲ, 4 ಅಕ್ಷರಗಳ ಒಂದು ಜೋಡಣೆ. ಅವಧೂತ ಅನ್ನುವಂಥದ್ದು, ಇದರ ವಿವರಣೆಯನ್ನು ನೋಡೋಣ. ಇನ್ನೊಂದು ಅರ್ಥದಲ್ಲಿ ಏನು ಅಂತಂದ್ರೆ, ಅವನ ದೂತರು. ಅವನು ಅಂತಂದ್ರೆ ಯಾರು? ದಕ್ಷಿಣಾಮೂರ್ತಿ, ಎಲ್ಲರಿಗಿಂತ ಏನಂತಂದ್ರೆ ಚಿತ್ರದಲ್ಲಿರುವಂಥದ್ದು ದಕ್ಷಿಣಾಮೂರ್ತಿ. ಅಥವಾ ಇಲ್ಲಿ ಅವನ ದೂತರು ಅಂತಂದ್ರೆ ದೇವದೂತ, ಮೆಸೆಂಜರ್ ಆಫ್ ಗಾಡ್ ಅಂತ ಏನಂತಾರಲ್ಲ ಅದು. ಇನ್ನೊಂದು ಅರ್ಥದಲ್ಲಿ ದತ್ತ ಮಹಾರಾಜರು ಇರ್ತಾರಲ್ಲ, ಶ್ರೀ ದತ್ತಾತ್ರೇಯ ಸ್ವಾಮಿಗಳು, ಅವರ ಒಂದು ತತ್ವವನ್ನ ಪ್ರಚುರಪಡಿಸುವಂತವರು ಸಮಾಜದಲ್ಲಿ. ಶ್ರೀಶಂಕರರ ಏನಂತಂದ್ರೆ ಅದ್ವೈತ ಏನಿತ್ತು ಅದನ್ನ ಏನಂತಂದ್ರೆ ಪ್ರಚುರಪಡಿಸುವಂತವರು ಅಂತ ಬರ್ತದೆ. ಈಗ ಅವಧೂತ ಏನು ಅಂತ ನೋಡ. ಆ ಅಕ್ಷರತ್ವ, ವರೆಣ್ಯತ್ವ, ಧೂತ ಸಂಸಾರ ಬಂಧನಾತ್, ತತ್ವಮಸಿ ವಾಕ್ಯ ಲಕ್ಷತ್ವಾತ್ ಅಂತ ಹೇಳಿ. ಅಕ್ಷರತ್ವ ಅಂತಂದ್ರೆ ಅವಿನಾಶಿಯಾಗಿ ಇರುವಂತವನು ಅಂತ, ಅಥವಾ ಇರುವಂತವರು. ಯಾಕೆಂತಂದ್ರೆ ಇವರಿಗೆ ಲಿಂಗ ಭೇದ ಇರುವುದಿಲ್ಲ. ಯಾರು ಈಗ ಸಾಮಾನ್ಯ ಮನುಷ್ಯರಂತೆಯೇ ಹುಟ್ಟಿ ಆದರೆ ತಾನು ಅವಿನಾಶಿ, ನಾನು ಬ್ರಹ್ಮನ್ ಅಂತ ಅಂದುಕೊಳ್ಳುವಂಥದ್ದು ಆಧ್ಯಾತ್ಮ ಅಂತಂತಾರೆ. ಆ ರೀತಿ ಏನಂತಂದ್ರೆ ಅರಿವನ್ನು ತಂದುಕೊಂಡು ಇರುವಂತವರು, ಮತ್ತು ಅವರ ದೇಹ ಗತಿಸಿ ಹೋದ ನಂತರವೂ ಇರುವಂತವರು, ಅವಿನಾಶಿ ಆಗಿರುವಂತವರು. ಸರಿ, ಅವಿನಾಶಿ ಆಗಿಬಿಟ್ರೆ ಅವಧೂತನ ಅಲ್ಲ. ವರೆಣ್ಯತ್ವಾತ್, ಜನರ ಮನಸ್ಸಿನಲ್ಲಿ ಉಳಿಬೇಕಾದಂಥವ್ರು. ಈಗ ಯಾರು ಬರ್ತಾರೆ ಈ ತರ ಅಂತಂದಾಗ ನಮ್ಗೆ ನೆನಪು ಅಂತ ನೋಡೋದಾದ್ರೆ, ಉದಾಹರಣೆ ಹೇಳಬೇಕು ಅಂತಂದ್ರೆ ಶ್ರೀರಾಮ ಮತ್ತು ಶ್ರೀಕೃಷ್ಣ. ರಾಮಾಯಣ ಮತ್ತು ಮಹಾಭಾರತ ನೆನಪು ಬರುತ್ತೆ. ಈ ರಾಮಾಯಣ ಮತ್ತು ಮಹಾಭಾರತದ ಈ ಮುಖ್ಯ ಪಾತ್ರಗಳು ಅಥವಾ ಇವರಿಂದ ನಡೆಸಲ್ಪಟ್ಟಿತು ಅಂತ ಏನಂತಾರೆ. ಇವರು ಅಂದ ತಕ್ಷಣ, ಈಗ ಶ್ರೀರಾಮ ಅಂದ ತಕ್ಷಣ ರಾವಣ, ಕುಂಭಕರ್ಣರು, ವಿಭೀಷಣ, ಈ ಕಡೆ ಅಯೋಧ್ಯೆಯಲ್ಲಿ ಎಷ್ಟು ಜನ ಏನಂತಾರೆ, ಮಂಥರೆ, ಕೈಕೆ, ಕೌಸಲ್ಯ, ದಶರಥ, ಜನಕ ಮಹಾರಾಜರು, ಸೀತೆ, ಲಕ್ಷ್ಮಣ, ಹನುಮಂತ, ಸುಗ್ರೀವ, ಈ ರೀತಿ ಬರ್ತಾರಲ್ವಾ. ಅದೇ ರೀತಿ ಮಹಾಭಾರತ ಅಂತಂದಾಗ ಅಖಂಡ ಭಾರತದ ಕಥೆ. ಇಷ್ಟೆಲ್ಲ ಏನಂತಂದ್ರೆ ಪಾತ್ರಗಳು ನೆನಪು ಬರ್ತವೆ. ಜನಮಾನಸದಲ್ಲಿ ಇರಬೇಕು, ಆದರೆ ಅವರಿಂದ ನಿತ್ಯ ನಿರಂತರವಾಗಿ ಪೂಜಿಸಲ್ಪಡುತ್ತಿರಬೇಕು. ಆರಾಧನಾ ಭಾವ ಬರಬೇಕು, ಗೌರವದ ಭಾವನೆಯನ್ನ ಏನಂತಂದ್ರೆ ಉಂಟಾಗಬೇಕು. ಈಗ ಏನಂತಂದ್ರೆ ರಾವಣ ಬರಲ್ಲ, ಕುಂಭಕರ್ಣ ಬರಲ್ಲ. ಸಪ್ತ ಚಿರಂಜೀವಿಗಳಲ್ಲಿ ಏನಂತಂದ್ರೆ ಅವರುಗಳು ಸಹ ಒಬ್ಬರು ಅಂತಂದ್ರು. ವಿಭೀಷಣ ಅಥವಾ ಅಶ್ವತ್ಥಾಮ ಅಂತಂದಾಗ ಪೂಜ್ಯ ಭಾವನೆ, ಪೂಜಿಸಲ್ಪಡಬೇಕು ಅಂತ ಏನಂತಂದ್ರೆ ಅನ್ನಿಸ್ಬೇಕಲ್ಲ ಜನಕ್ಕೆ, ಅದು ಸರಿ. ಈಗ ಇದನ್ನ ಏನಂತಂದ್ರೆ ನೋಡೋದಾದ್ರೆ, ಈಗ ಇವ್ರು ಬರ್ತಾರೆ, ಅದು ಜನಕ ಮಹಾರಾಜರು, ಅದೇ ರೀತಿ ದಶರಥರು,
ಅದೇ ರೀತಿ ಈಗ ಏನಂತಂದ್ರೆ ಭೀಷ್ಮರು ಬರ್ತಾರೆ, ಭೀಷ್ಮ ಪ್ರತಿಜ್ಞೆ ಅಂತಾನೆ ಏನಂತಂದ್ರೆ ಪ್ರಖ್ಯಾತಿಗೊಂಡಿದೆ. ದ್ರೋಣಾಚಾರ್ಯ ಇರ್ತಾರೆ, ವಿದುರ ನೀತಿ ಅಂತಾನೆ ಪ್ರಖ್ಯಾತಿಯಾಗಿದೆ ಅಲ್ವಾ ಮಹಾಭಾರತ ಮಾಡಿದಾಗ ವಿದುರ. ಯಾಕೆಂತಂದ್ರೆ ಕುರುಕ್ಷೇತ್ರ ಯುದ್ಧ ಆದಾಗ ಅವರು ಯಾರ ಕಡೆಗೂ ಸೇರ್ಲಿಲ್ಲ, ಅವರಿಗೂ ಸಹ ಇಬ್ಬರು ಏನಂತಂದ್ರೆ ಮಕ್ಕಳೇ ಆಗಿದ್ರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನೆಕ್ಸ್ಟ್ ಬರೋ ಧೂತ ಸಂಸಾರ ಬಂಧನ, ಅಂದ್ರೆ ಸಂಸಾರದಲ್ಲಿದ್ದರೂ ಸಹ ಮೋಹ ಪರವಶನಾಗಬಾರದು ಅನ್ನುವಂಥದ್ದು. ಆವಾಗಲೇ ಏನು ಹೇಳಿದೆ, ಅಕ್ಷತ್ವ ವಾರೇಣ್ಯತ್ವ, ಅವಿನಾಶಿಯಾಗಿ ಇದ್ದು ಕಾಲಕಾಲವನ್ನು ಮೀರಿ ಜನರ ಮನಸ್ಸಿನಲ್ಲಿ ಉಳಿದು ಪೂಜ್ಯ ಭಾವನೆ ಬರಬೇಕು, ಪೂಜಿಸಲ್ಪಡುತ್ತಿರಬೇಕು ಅಂತ. ದಶರಥ ಮಹಾರಾಜರು ಒಬ್ಬ ಏನಂತಂದ್ರೆ ಜ್ಞಾನೋದಯ ಪಡೆದುಕೊಂಡಂತ ಯೋಗಿಯಾಗಿದ್ರು. ವಿದುರರಿಗೂ ಎಲ್ಲ ಜ್ಞಾನ ಇತ್ತು ಅಲ್ವಾ. ಈಗ ಇವರಿಬ್ಬರದನ್ನೇ ತಗೊಂಡ್ರೆ ದಶರಥರಿಗೆ ಏನಾಯ್ತು, ರಾಮ ಲಕ್ಷ್ಮಣ ಅಂತಾನೆ ಅವ್ರ ಕೊನೆಗಾಲದಲ್ಲಿ ಏನಂತಂದ್ರೆ ಹೋದದ್ದು, ಮೋಹ ಬಿಡ್ಲಿಲ್ಲ. ಇನ್ನು ವಿದುರರಿಗೆ ಅಂತೆ ಈ ಸಂಸಾರದಲ್ಲಿದ್ದು ಮೋಹವನ್ನ ಉಳಿದುಕೊಳ್ಳದೆ ಅಥವಾ ಮಕ್ಕಳ ವಿಚಾರವಾಗಿ ಏನಂತಂದ್ರೆ ಮೋಹವನ್ನ ಬೆಳೆಸಿಕೊಳ್ಳದೆ ಇರುವಂಥದ್ದು. ಅಂಟಿಯೂ ಅಂಟದಂತಿರಬೇಕು, ಅಂಟಿದಂತೆ ತೋರುತ್ತೆ, ಆದರೆ ಅಂಟದೇ ಇರುವಂತಹ ಎಲೆಯ ಮೇಲೆ ಬಿದ್ದ ಇಬ್ಬನಿಯಂತೆ ಕಾಲ ಬಂದಾಗ ಸರಿದು ಹೋಗುವಂಥದ್ದು. ತತ್ವಮಸಿ ವಾಕ್ಯ ಲಕ್ಷತ್ವ ಅಂದ್ರೆ ಅದ್ವೈತದ ಸಿದ್ಧಾಂತಗಳನ್ನ ಅಥವಾ ವೇದ ಪುರಾಣ ಏನಿದೆ ಅಥವಾ ಪ್ರಕೃತಿಯ ಸೃಷ್ಟಿಯಲ್ಲಿ ಏನಿದೆ ಜ್ಞಾನ, ಅದನ್ನ ಜನಗಳಿಗೆ ಕೊಡುವಂಥದ್ದು. ತಾನು ಮಾಧ್ಯಮವಾಗಿದ್ದುಕೊಂಡು ಪ್ರಕೃತಿಗೆ ಸಹಕರಿಸಿ ಕೆಲಸ ಮಾಡುವಂಥವರು. ಆ ಜ್ಞಾನದ ದೀವಿಗೆಯನ್ನ, ತಮ್ಮ ಹೃದಯದ ಹಾತೆಯಲ್ಲಿರುವಂತಹ ಆ ಜ್ಞಾನ ದೀವಿಗೆಯನ್ನ ಸಮಾಜಕ್ಕೆ ಹಂಚುವಂಥವರು ಅಂತ. ವಿದುರರು ಈ ಕೆಲಸ ಮಾಡಿಲ್ಲ, ವಿದುರ ನೀತಿ ಅಂತಾನೆ ಇದ್ರು. ಇಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಜ್ಞಾನವನ್ನು ಬೋಧಿಸಿದರು. ಶ್ರೀರಾಮರ ಬದುಕಿ ನಮಗೆ ಒಂದು ಆದರ್ಶ ಅಂತ ಹೇಳ್ತೀವಲ್ವಾ, ಇದು ಆವಾಧೂತ. ಈಗ ಇವರ ಲಕ್ಷಣಗಳೇನು ಅಂತ ನೋಡಿದ್ರೆ, ನೋಡಲು ಸಂಪೂರ್ಣ ಸನ್ಯಾಸಿಗಳಂತೆ ಕಾಣುವಂಥವ್ರು. ಸನ್ಯಾಸಿಗಳು ಹೇಗಿರ್ತಾರಲ್ಲ, ತಲೆ ಕೂದಲಿರಲ್ಲ, ಗಡ್ಡ ಮೀಸೆಗಳಿರಲ್ಲ, ಎಕ್ಸಾಕ್ಟ್ ಹಾಗೆ ಇರ್ತಾರೆ, ಕವಿ ಬಟ್ಟೆಯನ್ನ ಹಾಕ್ತಾರೆ, ಆದ್ರೆ ಅವರಿಗಿಂತಲೂ ಎತ್ತರದ ಸ್ಥಿತಿಯಲ್ಲಿರ್ತಾರೆ. ಇದು ಒಂದು. ಇನ್ನೊಂದು ಏನಂತಂದ್ರೆ ಇದಕ್ಕೆ ವಿರುದ್ಧವಾಗಿ ಜಟಾಧಾರಿಗಳಾಗಿರುವಂಥದ್ದು. ಜಟಾಧಾರಿಗಳಾಗಿ ಕಡಿಮೆ ಬಟ್ಟೆ, ತುಂಬಾ ಏನಂತಂದ್ರೆ ಕಡಿಮೆ ಬಟ್ಟೆಯನ್ನ ಧರಿಸುವಂಥದ್ದು. ಇದು ಎರಡನೇ ವರ್ಗ. ಮೂರನೆಯದು ಸಂಪೂರ್ಣ ಹುಚ್ಚರಂತಿರ್ತಾರೆ. ಸಂಪೂರ್ಣ ಹುಚ್ಚರು ನೋಡಿದ್ರೆ ಏನಂತಂದ್ರೆ ಹುಚ್ಚೆ ಇದು ಮಾತೇ ಆಡಿಸ್ಬಾರ್ದು ಅಂತ ಅನ್ನಿಸ್ತಾರೆ. ಇದು ನಾಲ್ಕನೇ ವರ್ಗ. ಇದು ಬಹಳ ಬಹಳ ಕಷ್ಟ. ಏನಂತಂದ್ರೆ ನಮ್ಮಂತ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿರ್ತಾರೆ, ಗೊತ್ತೇ ಆಗಲ್ಲ. ಅದೇ ಸೂಕ್ಷ್ಮವಾಗಿ ಗಮನಿಸಿದಾಗ ದೀಪ ಎಲ್ಲಿದ್ದರೂ ನನ್ನ ಕೆಲಸ ಏನಂತಂದ್ರೆ ಕತ್ತಲೆಯನ್ನು ಹೋಗಲಾಡಿಸೋದು ಅನ್ನುವ ರೀತಿ ಅವರು ಏನಂತಂದ್ರೆ ಒಂದು ದೀಪವಾಗಿರ್ತಾರೆ ಅನ್ನೋದು ತುಂಬಾ ಹತ್ರದಿಂದ ಗಮನಿಸಿದಾಗ ಗೊತ್ತಾಗ್ತದೆ. ಅಂತ ಇಬ್ಬರನ್ನ ನಾನು ನೋಡಿದ್ದೀನಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಾ ಇರ್ತಾರೆ. ಆದ್ರೆ ಅವರಿಬ್ಬರಿಗೂ ಏನಂತಂದ್ರೆ ಪ್ರಚಾರದ ಪ್ರಿಯರಲ್ಲ, ಪ್ರಚಾರ ಬೇಕಾಗಿಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ಅವರ ಹೆಸರನ್ನ ಹೇಳ್ತಿಲ್ಲ. ಕಾಲವನ್ನ ಮೀರಿ ಹೋಗಿ ಜನಮಾನಸದಲ್ಲಿ ಪೂಜಿಸಲ್ಪಟ್ಟು ಅವರಿಗೆ ಜ್ಞಾನ ಮಾರ್ಗವನ್ನ, ಅವರ ಕಷ್ಟ ಕರ್ತವ್ಯಗಳನ್ನ, ಕರ್ಮಗಳನ್ನ ಕಳೆಯಲ್ಪಡುವಂತಹ ಅಥವಾ ನಿವಾರಿಸುವ ಮಾರ್ಗವನ್ನ ತೋರಿಸುವಂತವನು ಅವಧೂತ ಅಥವಾ ತೋರಿಸುವವರು ಅವಧೂತರು ಅಂತ ಹೇಳ್ತಾರೆ. ಈ ಒಂದು ಲಕ್ಷಣಗಳಿರುವಂತವರು ಈಗ ನಿಮಗೆ ಯಾರ್ಯಾರು ನೆನಪಾಗ್ತಾರೆ ನೋಡ್ಕೊಳ್ಳಿ. ಅವರೆಲ್ಲರೂ ಅವಧೂತರು ಆಗಿರ್ತಾರೆ. ಅವಧೂತ ಅಕ್ಷರತ್ವ ವರೆಣ್ಯತ್ವ ಧೂತ ಸಂಸಾರ ಬಂಧನ ತತ್ವಮಸಿ ವಾಕ್ಯ ಲಕ್ಷತ್ವ. ಹೀಗೆ ಅವರ ಪಾದ ಧೂಳಿನ ಕಣದಲ್ಲಿನ 0.1% ಆಗುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.